ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾದ ಪ್ರಕರಣದ ಪ್ರತಿಭಟನೆ ಸ್ವರೂಪವನ್ನ ಪಡೆದುಕೊಂಡಿತ್ತು. ರಾಜ್ಯ ಹೆದ್ದಾರಿ ಬಂದ್ ಮಾಡಿ ರೈತ ಸಂಘ ಸಮರವನ್ನ ಕೂಡ ಸಾರಿತ್ತು. ಹಾಗಾದ್ರೆ ಮಡಿಕೇರಿಯಲ್ಲಿ ಈ ಪ್ರತಿಭಟನೆಯ ಕಾವು ಹೇಗಿತ್ತು ಹೇಳ್ತೀವಿ ನೋಡಿ. ಬಗ್ಗೆ ನೋಡ್ಬಿಟ್ಟು ಆನೆ ತಿಳಿದಾಗ ನಾವೆಲ್ಲ ಓಟ ಶುರು ಮಾಡಿದ್ವಿ. ಕಾಡಾನೆ ದಾಳಿಗೆ ಮಹಿಳೆ ಬಲಿ, ಸಿಡಿದೆದ್ದ ಜನ. ಹೆದ್ದಾರಿ ಬಂದ್, ಭುಗಿಲೆದ್ದ ರೈತರ ಆಕ್ರೋಶ. ರಾಜ್ಯ ಹೆದ್ದಾರಿ ಬಂದ್, ಪ್ರತಿಭಟನೆಯಲ್ಲಿ ಕಟ್ಟೆಯೊಡೆದ ರೈತರ ಆಕ್ರೋಶ. ಸ್ಥಳಕ್ಕೆ ಶಾಸಕರು, ಸಿಸಿಎಫ್ ಬರುವಂತೆ ಪಟ್ಟು. ನಮ್ಮ ಜೀವ ಉಳಿಸಿ ಎಂದು ಅನ್ನದಾತರ ಸಮರ. ಇದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ತಿತಿಮತಿಯಲ್ಲಿ ನಡೆದಿರುವಂತಹ ಬೃಹತ್ ಪ್ರತಿಭಟನೆಯ ದೃಶ್ಯ. ಕೋಣನಕಟ್ಟೆ ಗ್ರಾಮದ ಕಾಫಿ ತೋಟದಲ್ಲಿ ಐಪಿಎಸ್ ಅಧಿಕಾರಿ ಸುನೀಲ್ ಅಚ್ಚಯ್ಯ ಅವರ ಪತ್ನಿ ಸಂಧ್ಯಾ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. 2 ದಿನಗಳ ಹಿಂದಷ್ಟೇ ಕಾರ್ಮಿಕರು ಹಾಗೂ ವ್ಯವಸ್ಥಾಪಕರೊಂದಿಗೆ ಕಾಫಿ ತೋಟ ನೋಡಲು ತೆರಳಿದ್ದ ವೇಳೆ ಸಂಧ್ಯಾ ಮೇಲೆ ಕಾಡಾನೆ ದಾಳಿ ನಡೆಸಿದೆ. ಜೊತೆಯಲ್ಲಿದ್ದ 3 ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ರು. ಹೀಗಾಗಿ ಏಕಾಏಕಿ ಮೈಸೂರು ಗೋಣಿಕೊಪ್ಪಲು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ. ಈ ಭಾಗದ ಆನೆಯ ಸಮಸ್ಯೆಗೆ ಬಹುಶಃ ಒಂದು 90-80 ಭಾಗದ ಪರಿಹಾರ ಬ್ಯಾರಿಕೇಡಿಂಗ್ ಮುಗಿದ ನಂತರ ಪೂರ್ಣವಾಗಿಲ್ಲ. ಎಲಿಫೆಂಟ್ ಟ್ರೆಂಚಸ್ ಮತ್ತೆ ಸೋಲಾರ್ ಫೆನ್ಸಿಂಗ್ ವಿಚಾರದಲ್ಲೂ ಕೂಡ ಸರ್ವಿಸಿಂಗ್ ಮಾಡಿ ಯಾವ್ದೆಲ್ಲ ಕೆಟ್ಟೋಗಿತ್ತು ಅದನ್ನೆಲ್ಲ ಇವತ್ತು ಚಾಲನೆಗೆ ತರುವಂತದ್ದು, ಮತ್ತೆ ಟ್ರೆಂಚ್ ಗಳನ್ನ ಸರ್ವಿಸ್ ಮಾಡಿ ಅದನ್ನ ಚಾಲನೆಗೆ ತರುವಂತ ಕೆಲಸವನ್ನು ಕೂಡ ಅನೇಕ ಅದರ ಮಾಹಿತಿ ಮುಂದಿನ ದಿನಗಳಲ್ಲಿ ನಾನು ಪೂರ್ಣವಾಗಿ ಕೊಡ್ತೀನಿ. ಇನ್ನು ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದ್ದಂತೆ ಶಾಸಕರಾದ ಎಎಸ್ ಪೊನ್ನಣ್ಣ ಹಾಗೂ ಸಂಸದರಾದ ಯದುವೀರ್ ಸ್ಥಳಕ್ಕೆ ದೌಡಾಯಿಸಿದರು. ಮತ್ತೊಂದು ಕಡೆಗೆ ಪುಂಡಾನೆ ಸೆರೆ ಹಿಡಿಯಲು ಸಿದ್ಧತೆ ಕೂಡ ನಡೆಸಲಾಗ್ತಾ ಇದ್ದು ಸಾಕಾನೆಗಳನ್ನ ಕೋಣನಕಟ್ಟೆ ಗ್ರಾಮಕ್ಕೆ ಕರೆತರಲಾಗಿದೆ. ತಮ್ಮ ಈ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದಿರಾ, ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ, ನಿಮ್ ಜೊತೆಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರಕರಣ ಒಂದೇ ಅಲ್ಲ, ಇವತ್ತು SSLC ಒಬ್ಬಳು ಹುಡುಗಿ ಇರಬಹುದು, ಅನೇಕ ಸಂದರ್ಭದಲ್ಲಿ ನಮ್ಮ ಚುನಾವಣೆ ಸಂದರ್ಭದಲ್ಲೂ ಸಹ ನಾವು ಇದೇ ರೀತಿಯ ಒಂದು ಮನೆಗೆ ಹೋಗಬೇಕಾಗಿತ್ತು. ಯಾಕಂದ್ರೆ ಆವಾಗ್ಲೂ ಕೂಡ ಕೆಲವು ದಾಳಿಗಳಾಗಿತ್ತು. ಒಟ್ನಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಗಿದೆ. ಆದರೆ ಜನರ ಜೀವದ ಜೊತೆಗೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇರುವುದು ದುರಂತವೇ ಸರಿ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾದ ಪ್ರಕರಣದ ಪ್ರತಿಭಟನೆ ಸ್ವರೂಪವನ್ನ ಪಡೆದುಕೊಂಡಿತ್ತು. ರಾಜ್ಯ ಹೆದ್ದಾರಿ ಬಂದ್ ಮಾಡಿ ರೈತ ಸಂಘ ಸಮರವನ್ನ ಕೂಡ ಸಾರಿತ್ತು. ಹಾಗಾದ್ರೆ ಮಡಿಕೇರಿಯಲ್ಲಿ ಈ ಪ್ರತಿಭಟನೆಯ ಕಾವು ಹೇಗಿತ್ತು ಹೇಳ್ತೀವಿ ನೋಡಿ. ಬಗ್ಗೆ ನೋಡ್ಬಿಟ್ಟು ಆನೆ ತಿಳಿದಾಗ ನಾವೆಲ್ಲ ಓಟ ಶುರು ಮಾಡಿದ್ವಿ. ಕಾಡಾನೆ ದಾಳಿಗೆ ಮಹಿಳೆ ಬಲಿ, ಸಿಡಿದೆದ್ದ ಜನ. ಹೆದ್ದಾರಿ ಬಂದ್, ಭುಗಿಲೆದ್ದ ರೈತರ ಆಕ್ರೋಶ. ರಾಜ್ಯ ಹೆದ್ದಾರಿ ಬಂದ್, ಪ್ರತಿಭಟನೆಯಲ್ಲಿ ಕಟ್ಟೆಯೊಡೆದ ರೈತರ ಆಕ್ರೋಶ. ಸ್ಥಳಕ್ಕೆ ಶಾಸಕರು, ಸಿಸಿಎಫ್ ಬರುವಂತೆ ಪಟ್ಟು. ನಮ್ಮ ಜೀವ ಉಳಿಸಿ ಎಂದು ಅನ್ನದಾತರ ಸಮರ. ಇದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ತಿತಿಮತಿಯಲ್ಲಿ ನಡೆದಿರುವಂತಹ ಬೃಹತ್ ಪ್ರತಿಭಟನೆಯ ದೃಶ್ಯ. ಕೋಣನಕಟ್ಟೆ ಗ್ರಾಮದ ಕಾಫಿ ತೋಟದಲ್ಲಿ ಐಪಿಎಸ್ ಅಧಿಕಾರಿ ಸುನೀಲ್ ಅಚ್ಚಯ್ಯ ಅವರ ಪತ್ನಿ ಸಂಧ್ಯಾ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. 2 ದಿನಗಳ ಹಿಂದಷ್ಟೇ ಕಾರ್ಮಿಕರು ಹಾಗೂ ವ್ಯವಸ್ಥಾಪಕರೊಂದಿಗೆ ಕಾಫಿ ತೋಟ ನೋಡಲು ತೆರಳಿದ್ದ ವೇಳೆ ಸಂಧ್ಯಾ ಮೇಲೆ ಕಾಡಾನೆ ದಾಳಿ ನಡೆಸಿದೆ. ಜೊತೆಯಲ್ಲಿದ್ದ 3 ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ರು. ಹೀಗಾಗಿ ಏಕಾಏಕಿ ಮೈಸೂರು ಗೋಣಿಕೊಪ್ಪಲು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ. ಈ ಭಾಗದ ಆನೆಯ ಸಮಸ್ಯೆಗೆ ಬಹುಶಃ ಒಂದು 90-80 ಭಾಗದ ಪರಿಹಾರ ಬ್ಯಾರಿಕೇಡಿಂಗ್ ಮುಗಿದ ನಂತರ ಪೂರ್ಣವಾಗಿಲ್ಲ. ಎಲಿಫೆಂಟ್ ಟ್ರೆಂಚಸ್ ಮತ್ತೆ ಸೋಲಾರ್ ಫೆನ್ಸಿಂಗ್ ವಿಚಾರದಲ್ಲೂ ಕೂಡ ಸರ್ವಿಸಿಂಗ್ ಮಾಡಿ ಯಾವ್ದೆಲ್ಲ ಕೆಟ್ಟೋಗಿತ್ತು ಅದನ್ನೆಲ್ಲ ಇವತ್ತು ಚಾಲನೆಗೆ ತರುವಂತದ್ದು, ಮತ್ತೆ ಟ್ರೆಂಚ್ ಗಳನ್ನ ಸರ್ವಿಸ್ ಮಾಡಿ ಅದನ್ನ ಚಾಲನೆಗೆ ತರುವಂತ ಕೆಲಸವನ್ನು ಕೂಡ ಅನೇಕ ಅದರ ಮಾಹಿತಿ ಮುಂದಿನ ದಿನಗಳಲ್ಲಿ ನಾನು ಪೂರ್ಣವಾಗಿ ಕೊಡ್ತೀನಿ. ಇನ್ನು ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದ್ದಂತೆ ಶಾಸಕರಾದ ಎಎಸ್ ಪೊನ್ನಣ್ಣ ಹಾಗೂ ಸಂಸದರಾದ ಯದುವೀರ್ ಸ್ಥಳಕ್ಕೆ ದೌಡಾಯಿಸಿದರು. ಮತ್ತೊಂದು ಕಡೆಗೆ ಪುಂಡಾನೆ ಸೆರೆ ಹಿಡಿಯಲು ಸಿದ್ಧತೆ ಕೂಡ ನಡೆಸಲಾಗ್ತಾ ಇದ್ದು ಸಾಕಾನೆಗಳನ್ನ ಕೋಣನಕಟ್ಟೆ ಗ್ರಾಮಕ್ಕೆ ಕರೆತರಲಾಗಿದೆ. ತಮ್ಮ ಈ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದಿರಾ, ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ, ನಿಮ್ ಜೊತೆಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರಕರಣ ಒಂದೇ ಅಲ್ಲ, ಇವತ್ತು SSLC ಒಬ್ಬಳು ಹುಡುಗಿ ಇರಬಹುದು,
ಅನೇಕ ಸಂದರ್ಭದಲ್ಲಿ ನಮ್ಮ ಚುನಾವಣೆ ಸಂದರ್ಭದಲ್ಲೂ ಸಹ ನಾವು ಇದೇ ರೀತಿಯ ಒಂದು ಮನೆಗೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಆವಾಗ್ಲೂ ಕೂಡ ಕೆಲವು ದಾಳಿಗಳಾಗಿತ್ತು. ಒಟ್ನಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಗಿದೆ. ಆದರೆ ಜನರ ಜೀವದ ಜೊತೆಗೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇರುವುದು ದುರಂತವೇ ಸರಿ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ ಕೊಡಗು. ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾದ ಪ್ರಕರಣದ ಪ್ರತಿಭಟನೆ ಸ್ವರೂಪವನ್ನ ಪಡೆದುಕೊಂಡಿತ್ತು. ರಾಜ್ಯ ಹೆದ್ದಾರಿ ಬಂದ್ ಮಾಡಿ ರೈತ ಸಂಘ ಸಮರವನ್ನ ಕೂಡ ಸಾರಿತ್ತು. ಹಾಗಾದ್ರೆ ಮಡಿಕೇರಿಯಲ್ಲಿ ಈ ಪ್ರತಿಭಟನೆಯ ಕಾವು ಹೇಗಿತ್ತು ಹೇಳ್ತೀವಿ ನೋಡಿ. ಬಗ್ಗೆ ನೋಡ್ಬಿಟ್ಟು ಆನೆ ಅಂತ ಹೇಳ್ಬೇಕು, ನಾವೆಲ್ಲ ಓಟ ಶುರು ಮಾಡಿದ್ವಿ. ಕಾಡಾನೆ ದಾಳಿಗೆ ಮಹಿಳೆ ಬಲಿ, ಸಿಡಿದೆದ್ದ ಜನ. ಹೆದ್ದಾರಿ ಬಂದ್, ಭುಗಿಲೆದ್ದ ರೈತರ ಆಕ್ರೋಶ. ರಾಜ್ಯ ಹೆದ್ದಾರಿ ಬಂದ್, ಪ್ರತಿಭಟನೆಯಲ್ಲಿ ಕಟ್ಟೆಯೊಡೆದ ರೈತರ ಆಕ್ರೋಶ. ಸ್ಥಳಕ್ಕೆ ಶಾಸಕರು, ಸಿಸಿಎಫ್ ಬರುವಂತೆ ಪಟ್ಟು. ನಮ್ಮ ಜೀವ ಉಳಿಸಿ ಎಂದು ಅನ್ನದಾತರ ಸಮರ. ಇದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ತಿತಿಮತಿಯಲ್ಲಿ ನಡೆದಿರುವಂತಹ ಬೃಹತ್ ಪ್ರತಿಭಟನೆಯ ದೃಶ್ಯ. ಕೋಣನಕಟ್ಟೆ ಗ್ರಾಮದ ಕಾಫಿ ತೋಟದಲ್ಲಿ ಐಪಿಎಸ್ ಅಧಿಕಾರಿ ಸುನೀಲ್ ಅಚ್ಚಯ್ಯ ಅವರ ಪತ್ನಿ ಸಂಧ್ಯಾ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. 2 ದಿನಗಳ ಹಿಂದಷ್ಟೇ ಕಾರ್ಮಿಕರು ಹಾಗೂ ವ್ಯವಸ್ಥಾಪಕರೊಂದಿಗೆ ಕಾಫಿ ತೋಟ ನೋಡಲು ತೆರಳಿದ್ದ ವೇಳೆ ಸಂಧ್ಯಾ ಮೇಲೆ ಕಾಡಾನೆ ದಾಳಿ ನಡೆಸಿದೆ. ಜೊತೆಯಲ್ಲಿದ್ದ 3 ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ರು. ಹೀಗಾಗಿ ಏಕಾಏಕಿ ಮೈಸೂರು ಗೋಣಿಕೊಪ್ಪಲು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ. ಈ ಭಾಗದ ಆನೆಯ ಸಮಸ್ಯೆಗೆ ಬಹುಶಃ ಒಂದು 90-80 ಭಾಗದ ಪರಿಹಾರ ದಾರಿಕೇಡಿ ಮುಗಿದ ನಂತರ ಪೂರ್ಣವಾಗಿಲ್ಲ. ಎಲಿಫೆಂಟ್ ಟ್ರೆಂಚಸ್ ಮತ್ತೆ ಸೋಲಾರ್ ಫೆನ್ಸಿಂಗ್ ವಿಚಾರದಲ್ಲೂ ಕೂಡ ಸರ್ವಿಸಿಂಗ್ ಮಾಡಿ ಯಾವ್ದೆಲ್ಲ ಕೆಟ್ಟೋಗಿತ್ತು ಅದನ್ನೆಲ್ಲ ಇವತ್ತು ಚಾಲನೆಗೆ ತರುವಂತದ್ದು, ಮತ್ತೆ ಟ್ರೆಂಚ್ಗಳನ್ನ ಸರ್ವಿಸ್ ಮಾಡಿ ಅದನ್ನ ಚಾಲನೆಗೆ ತರುವಂತ ಕೆಲಸವನ್ನು ಕೂಡ ಅನೇಕ ಅದರ ಮಾಹಿತಿ ಮುಂದಿನ ದಿನಗಳಲ್ಲಿ ನಾನು ಪೂರ್ಣವಾಗಿ ಕೊಡ್ತೀನಿ. ಇನ್ನು ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದ್ದಂತೆ ಶಾಸಕರಾದ ಎಎಸ್ ಪೊನ್ನಣ್ಣ ಹಾಗೂ ಸಂಸದರಾದ ಯದುವೀರ್ ಸ್ಥಳಕ್ಕೆ ದೌಡಾಯಿಸಿದರು. ಮತ್ತೊಂದು ಕಡೆಗೆ ಪುಂಡಾನೆ ಸೆರೆ ಹಿಡಿಯಲು ಸಿದ್ಧತೆ ಕೂಡ ನಡೆಸಲಾಗ್ತಾ ಇದ್ದು ಸಾಕಾನೆಗಳನ್ನ ಕೋಣನಕಟ್ಟೆ ಗ್ರಾಮಕ್ಕೆ ಕರೆತರಲಾಗಿದೆ. ತಮ್ಮ ಈ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀರಾ. ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ, ನಿಮ್ ಜೊತೆಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರಕರಣ ಒಂದೇ ಅಲ್ಲ. ಇವತ್ತು SSLC ಒಬ್ಬಳು ಹುಡುಗಿ ಇರಬಹುದು, ಅನೇಕ ಸಂದರ್ಭದಲ್ಲಿ ನಮ್ಮ ಚುನಾವಣೆ ಸಂದರ್ಭದಲ್ಲೂ ಸಹ ನಾವು ಇದೇ ರೀತಿಯ ಒಂದು ಮನೆಗೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಆವಾಗ್ಲೂ ಕೂಡ ಕೆಲವು ದಾಳಿಗಳಾಗಿತ್ತು. ಒಟ್ನಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಗಿದೆ. ಆದರೆ ಜನರ ಜೀವದ ಜೊತೆಗೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇರುವುದು ದುರಂತವೇ ಸರಿ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ ಕೊಡಗು.